ಪ್ಯಾಂಡಮಿಕ್ ಟೈಮಲ್ಲಿ ನಾವು ಆಚೆಗಡೆ ಹೋಗಿ ಏನು ಕುರುಕಲು ತಿಂಡಿ ಆಗಿರ್ಬೋದು ಏನು ಪರ್ಚೇಸ್ ಮಾಡ್ಲಿಕ್ಕಾಗಲ್ಲ. ಸೊ ಹೇಗೆ ಮನೆಯಲ್ಲೇ ಮಿಕ್ಸರ್ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 1 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಅವಲಕ್ಕಿ, ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಬೀಜ ಹಾಗೂ ಹುರಿಗಡಲೆ ತೊಗೊಂಡಿದ್ದೀನಿ, ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ, ಕರಿಬೇವು ಹಾಗೆ 1 ಚಿಟಿಕೆ ಅಡುಗೆ ಸೋಡಾ. ಮೊದಲನೇದಾಗಿ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕು. ಯಾವತ್ತೂ ಕಡಲೆ ಹಿಟ್ಟಲ್ಲಿ ಗಂಟು ಇರಬಾರ್ದು, ಆ ಥರ ನೋಡಿ ಕಲಿಸ್ಕೋಬೇಕು. ಈಗ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅಡುಗೆ ಸೋಡಾ, ಈಗ 1 ಚಮಚ ಓಂ ಕಾಳು ಹಾಕ್ತಾ ಇದ್ದೀನಿ, ಹಾಗೆ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಅಂದರೆ ಕೆಲವೊಂದೊಂದು ಖಾರದ ಪುಡಿ ತುಂಬ ಖಾರ ಇರುತ್ತೆ, ಕೆಲವೊಂದೊಂದು ಮೀಡಿಯಮ್ ಆಗಿರುತ್ತೆ. ಸೊ ನಿಮ್ಮ ಮನೇಲಿ ಯಾವ ಥರ ಇದೆ ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ತಕ್ಕಂತೆ ಹಾಕ್ಕೊಳ್ಳಿ. ಹಾಗೆ 1 ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ, ಇದರಿಂದ ಮಿಕ್ಸರ್ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ. ತುಂಬ ತೆಳ್ಳಗೆ ಕಲಿಸ್ಬಾರ್ದು, ಚಕ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಸೊ ದಟ್ ನೀವು ಎಣ್ಣೆಯಲ್ಲಿ ಸೇವ್ ಕಡ್ಡಿಗಳನ್ನ ಬಿಡೋದಕ್ಕೆ ಕರೆಕ್ಟಾಗಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅಂಟಿರಬೇಕು, ಸೊ ದಟ್ ನಿಮಗೆ ಎಣ್ಣೆಯಲ್ಲಿ ಬಿಡೋಕ್ಕೆ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಚಕ್ಲಿ ಒರಳು ತೊಗೊಂಡಿದ್ದೀನಿ, ಇದಕ್ಕೆ ಒಳಗಡೆ ಸ್ವಲ್ಪ ಎಣ್ಣೆ ಸವರಿಟ್ಕೊಂಡಿದ್ದೀನಿ. ಹಿಟ್ಟು ಹಾಕೋಕ್ಕೆ ಮುಂಚೆ ಕೈ ಸ್ವಲ್ಪ ಎಣ್ಣೆ ಮಾಡ್ಕೋಬೇಕು, ಸೊ ದಟ್ ಹಿಟ್ಟು ನಿಮಗೆ ಕೈಗೆ ಅಂಟಲ್ಲ. ನೀಟಾಗಿ ಉಂಡೆಗಳು ಮಾಡಿ ಹಾಕ್ಬೋದು ಚಕ್ಲಿ ಒರಳು ಒಳಗಡೆ. ನೋಡ್ತಾ ಇದ್ದೀರಲ್ಲ ಹೇಗೆ ಅಂತ, ಇದು ಅಂಟ್ತಾ ಇಲ್ಲ ಕೈಗೆ, ನೋಡ್ಬೋದು ನೀವು. ಈಗ ಎಣ್ಣೆ ಬಿಸಿಯಾಗಿದೆ, ನಾನಿವಾಗ ಸೇವ್ ಕಡ್ಡಿಗಳನ್ನ ಮಾಡಲಿಕ್ಕೆ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಚಕ್ಲಿ ಒರಳಿಂದ. ಸೊ ನಿಧಾನಕ್ಕೆ ನೋಡ್ಕೊಂಡು ಬಿಡಿ, ಯಾಕೆಂದರೆ ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ. ಇವಾಗ ಎಲ್ಲ ಸೇವ್ ಕಡ್ಡಿಗಳನ್ನ ಮಾಡಿ ಈ ಥರ ಸೈಡಿಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬೂಂದಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಇವಾಗ ಕಡಲೆ ಹಿಟ್ಟನ್ನು ಬೌಲಿಗೆ ಹಾಕೋತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, 1 ಚಿಟಿಕೆ ಅಷ್ಟು ಸೋಡಾ, ಇದಕ್ಕೆ ನಾನು 1 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕೋದ್ರಿಂದ ಬೂಂದಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಾನು ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ. ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಈಗ ನೆಕ್ಸ್ಟು 1 ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ಮತ್ತೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿ ಕಲಿಸ್ಬಾರ್ದು, ತೆಳ್ಳಗಿರಲಿ. ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿ ಇರೋ ಥರ ಹಿಟ್ಟು ಕಲಿಸ್ಕೋಬೇಕು, ಸೊ ದಟ್ ಬೂಂದಿ ನೀಟಾಗಿ ಬರುತ್ತೆ. ಈಗ ಬೂಂದಿ ಕಾಳುಗಳನ್ನ ಬಿಡೋಕ್ಕೆ ನಾನು ಈ ಥರದ್ದು ಒಂದು ಪಾತ್ರೆ ತೊಗೊಂಡಿದ್ದೀನಿ.
ಸೊ ಬೇಸಲ್ಲಿ ನೋಡ್ಬೋದು ನೀವು ಈ ಥರ ಚಿಕ್ಕ ಚಿಕ್ಕ ಹೋಲ್ಗಳಿದೆ. ಈ ಥರದ ಪಾತ್ರೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಇದಿಲ್ಲ ಅಂದರೆ ಇನ್ನೂ ಒಂದು ಆಪ್ಷನ್, ಇದೇ ಥರ ಸೌಟಲ್ಲಿ ಸಹ ನೀವು ಬಿಡ್ಬೋದು ಬೂಂದಿ ಕಾಳುಗಳನ್ನ. ಸ್ವಲ್ಪನೇ ಹಿಟ್ಟು ಹಾಕ್ಬಿಟ್ಟು ಆ ಸೌಟು ಯೂಸ್ ಮಾಡ್ಕೊಂಡು ಬಿಡ್ಬೋದು. ಈಗ ಎಣ್ಣೆ ಬಿಸಿ ಇರೋದ್ರಿಂದ ಕೈಗೆ ಬಿಸಿ ತಾಗತ್ತೆ. ಸೊ ಅದಕ್ಕೆ ನಾನು ಈ ಥರದ್ದು ಒಂದು ಇಕ್ಲ ಇಟ್ಕೊಂಡಿದ್ದೀನಿ. ಸೊ ದಟ್ ಪಾತ್ರೆನ ಅದರಲ್ಲಿ ಇಟ್ಕೊಂಡು ಬೂಂದಿ ಕಾಳುಗಳನ್ನ ಈ ರೀತಿ ಬಿಡ್ತಾಯಿದ್ದೀನಿ ಎಣ್ಣೆಗೆ. ಹಿಟ್ಟು ಹಾಕಿದ ಆದಮೇಲೆ ಸೌಟಲ್ಲಿ ಈ ಥರ ಸ್ಟಿರ್ ಮಾಡಿದ್ರೆ ಕೆಳಗಡೆ ನೋಡ್ಬೋದು ನೀವು ಹೇಗೆ ಬೂಂದಿ ಕಾಳುಗಳು ಹೇಗೆ ಬೀಳ್ತಿದೆ ಎಣ್ಣೆಗೆ ಅಂತ. ಸಪ್ರೇಟ್ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ನೆಕ್ಸ್ಟು ಅವಲಕ್ಕಿ ಹಾಕ್ಕೊಳ್ಳೋಣ. ಅವಲಕ್ಕಿ ಹಾಕಬೇಕಾದ್ರೆ ಗ್ಯಾಸ್ ತುಂಬ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಹಾಕಿ, ಯಾಕೆಂದರೆ ಅವಲಕ್ಕಿ ಹಾಕಿದ ತಕ್ಷಣ ಅರಳಿಬಿಡುತ್ತೆ ಎಣ್ಣೆ ಬಿಸಿ ಇರೋದ್ರಿಂದ. ನೀವು ನೆಕ್ಸ್ಟು ತೆಗಿಯೋ ಅಷ್ಟೊತ್ತಿಗೆ ಒಂದೊಂದು ಸರಿ ಅವಲಕ್ಕಿ ಸೀದೋಗೋ ಚಾನ್ಸಸ್ ಇರುತ್ತೆ. ಯಾವುದು ಸೀದೋಗೋ ಥರ ಮಾಡಬಾರ್ದು. ಸೊ ಕಡಿಮೆ ಉರಿ ಇಟ್ಕೊಂಡು ಅವಲಕ್ಕಿನ ತೇಲ್ಸ್ಕೊಳ್ಳಿ. ಈಗ ಅವಲಕ್ಕಿನ ಬೂಂದಿ ತೆಗೆದಿಟ್ಟಿರೋ ತಟ್ಟೆಗೆ ಹಾಕ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡೋದ್ರಿಂದ ಒಂದೇ ತಟ್ಟೆಗೆ ಹಾಕಿದ್ರಿಂದ ಏನು ತೊಂದರೆ ಇಲ್ಲ. ಈಗ ನೆಕ್ಸ್ಟು ಕಡಲೆ ಬೀಜ ಹಾಗೆ ಹುರಿಗಡಲೆ ಎರಡನ್ನೂ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡ್ಕೊಂಡು ನಿಧಾನಕ್ಕೆ ಬಿಡಿ. ಇವಾಗ ಇದಾಗಿದೆ. ಸೊ ಇದನ್ನು ತೆಗೆದು ಅವಲಕ್ಕಿ ಇರೋ ತಟ್ಟೆಗೆ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಕರಿಬೇವು ಹಾಕೋತಾ ಇದ್ದೀನಿ. ಸೊ ಇದು ಎಣ್ಣೆ ಬಿಸಿ ಇರೋದ್ರಿಂದ ಸ್ಟವ್ ಆಫ್ ಮಾಡಿ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಹುಷಾರಾಗಿ ಹಾಕ್ಕೊಳ್ಳಿ, ಏಕೆಂದರೆ ಕರಿಬೇವು ಸಿಡಿಯುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದು ಆಗಿದೆ. ಇವಾಗ ಅವಲಕ್ಕಿ ತೆಗೆದಿಟ್ಟಿರೋ ಪ್ಲೇಟಿಗೆ ಇದನ್ನು ಸಹ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಈಗ ಎಲ್ಲ ಒಂದೇ ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ನೀವು ನೋಡ್ಬೋದು ಮಾಡಿಟ್ಕೊಂಡಿರೋ ಸೇವನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಇದು ಕಟ್ ಮಾಡೋದು ಅಷ್ಟೇ, ನಿಮಗೆ ದೊಡ್ಡದಾಗಿ ಬೇಕಾದ್ರೆ ದೊಡ್ಡದಾಗಿ, ಇಲ್ಲ ಚಿಕ್ಕದಾಗಾದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಈಗ ನೀವು ನೋಡ್ಬೋದು ನಾನು ಮೀಡಿಯಮ್ ಸೈಜಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಎಲ್ಲ ತೇಲ್ಸಿಟ್ಕೊಂಡಿರೋ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಬೆಳ್ಳುಳ್ಳಿ ಫ್ಲೇವರ್ ಬೇಕು ಅನ್ನೋರು ಸ್ವಲ್ಪ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಕರೆದು ಹಾಕ್ಕೋಬೋದು. ಜೊತೆಗೆ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಬೋದು. ಇದು ಆಪ್ಷನಲ್ಲು. ಇವಾಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ, ಜಸ್ಟ್ ಒಂದು ಡಿಫ್ರೆಂಟ್ ಫ್ಲೇವರ್ಗೋಸ್ಕರ. ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲರೂ ಇದನ್ನ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಚಾನೆಲ್ ಲಾವಣ್ಯಾಸ್ ಲೈಫ್ ಬುಕ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಎಲ್ಲರೂ ಮನೆಯಲ್ಲಿರಿ. ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್.